ಶ್ರೀಮಾತ್ರೇ ನಮಃ. ಮಾಘ ಶುದ್ಧ ಪೂರ್ಣಿಮೆಯನ್ನ ಭಾರತ ಹುಣ್ಣಿಮೆ ಅಂತ ಕೂಡ ಕರೆಯುವ ಪರಿಪಾಠ ಇದೆ. ಅಂದ್ರೆ ವೇದವ್ಯಾಸ ದೇವರು ಹೇಳಿದಂತೆ ಮಹಾಗಣಪತಿಯು ಮಹಾಭಾರತವನ್ನ ಬರೆಯಲಿಕ್ಕೆ ಪ್ರಾರಂಭ ಮಾಡಿದಂತ ದಿವಸ ಅನ್ನುವ ನಂಬಿಕೆಯ ಮೇಲೆ ಭಾರತ ಹುಣ್ಣಿಮೆ ಅಂತ ಕರೆಯುವ ಪದ್ಧತಿ ಇದೆ. ಈ ದಿವಸ ವಿಶೇಷವಾಗಿ ಕುಲದೇವತೆಯರ ಪೂಜೆಗೆ ಪ್ರಶಸ್ತವಾದ ದಿನ ಅಂತ ಪರಿಗಣಿಸಲಾಗಿದೆ. ಹೇಗೆ ನಮ್ಮ ಇಷ್ಟ ದೇವತೆ, ಗ್ರಾಮ ದೇವತೆ ಇಂಥವ್ರನ್ನ ನಾವು ಪೂಜೆ ಮಾಡ್ಕೊತ ಬರುವ ಹಾಗೆ ಕುಲದೇವತೆಯರ ಪೂಜೆಯನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು. ಬೇರೆ ಯಾವುದೇ ಪೂಜೆಯು ಫಲ ಕೊಡಬೇಕು ಅಂತಂದ್ರೆ ಮೊದಲು ಕುಲದೇವತಾ ಅನುಗ್ರಹ ಇರಬೇಕು ಅನ್ನುವಂಥ ಒಂದು ಬಲವಾದ ನಂಬಿಕೆ ನಮ್ಮಲ್ಲಿ ಇದೆ. ಕುಲದೇವತೆಯರು ನಮ್ಮ ಕುಲವನ್ನ ಕಾಪಾಡುವುದಕ್ಕಾಗಿ ಅವರು ಕಂಕಣಬದ್ಧರಾಗಿರ್ತಾರೆ. ಅವರ ಸ್ಮರಣೆಯನ್ನು ಮಾಡಿ ಅವರ ಪೂಜೆಯನ್ನು ಮಾಡುವುದರಿಂದ ವಿಶೇಷವಾಗಿ ಕುಲದೇವತಾನುಗ್ರಹ ಪ್ರಾಪ್ತವಾಗಿ ನಾವು ನಮ್ಮ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯುವುದಕ್ಕೆ ಶಕ್ಯವಿದೆ ಅಂತ ನಂಬಿಕೆ ಇರೋದ್ರಿಂದ ಮುಖ್ಯವಾಗಿ ಈ ದಿವಸ ಕುಲಾಚಾರ ಪದ್ಧತಿಯಂತೆ ನಾವು ಕುಲದೇವತೆಯರ ಪೂಜೆಯನ್ನು ಮಾಡ್ತೇವೆ. ಒಂದೊಂದು ಮನೆಯಲ್ಲಿ ಒಂದೊಂದು ಪರಿಪಾಠ ಇರ್ತದೆ. ಎಲ್ಲಮ್ಮ, ಹುಲಿಗೆಮ್ಮ, ತಾಯಮ್ಮ, ಈ ರೀತಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುವಂತಹ ಭಗವತಿಯ ರೂಪವೇ ಆಗಿರುವಂತಹ ಕುಲದೇವತೆಯರನ್ನ ನಾವು ಈ ದಿವಸ ವಿಶೇಷವಾಗಿ ಪೂಜೆ ಮಾಡ್ತೀವಿ. ಕೆಲವರು ಜೋಗತಿಯರನ್ನ ಅಂದ್ರೆ ಮಾತಂಗಿಯ ರೂಪವಾದಂತಹ ಜೋಗತಿಯರನ್ನ ಮನೆಗೆ ಆವಾಹನೆ ಮಾಡಿ ಅವರಿಗೆ ಉಪಚಾರವನ್ನ ಮಾಡುವುದು, ಪಡಲಿಗೆ ತುಂಬುವುದು, ಈ ರೀತಿಯ ಪರಿಪಾಠಗಳಿರ್ತವೆ. ಅದರ ಬಗ್ಗೆ ನಾನು ವಿಶೇಷವಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಹಿರಿಯರು ನಿಮಗೆ ಯಾವ ರೀತಿ ಮಾರ್ಗದರ್ಶನ ಮಾಡಿರ್ತಾರೋ ಅದೇ ರೀತಿಯೇ ನೀವು ಆ ಒಂದು ಪದ್ಧತಿಯಲ್ಲಿ ಅದೇ ಪೂಜೆಯನ್ನು ಮಾಡಿಕೊಂಡು ಹೋಗಬೇಕಾಗಿರೋದು ಅವಶ್ಯವಾಗಿರ್ತದೆ. ಯಾಕಂದ್ರೆ ಕುಲದೇವತೆಯ ಪೂಜೆಯನ್ನ ನಾವು ಕುಲಾಚಾರ ಪದ್ಧತಿಯಂತೆ ನಮ್ಮ ಮನೆಯಲ್ಲಿ ಬಂದಂತಹ ಸಂಪ್ರದಾಯದಂತೆಯೇ ಮಾಡಬೇಕಾಗಿರೋದು ಅವಶ್ಯವಾಗಿರ್ತದೆ. ವಿಶೇಷವಾಗಿ ಬಹಳಷ್ಟು ಮನೆತನಗಳಲ್ಲಿ ರೇಣುಕಾ ಯಲ್ಲಮ್ಮ ಮನೆದೇವತೆಯಾಗಿರ್ತಾಳೆ. ಮತ್ತು ನಮ್ಮ ಉತ್ತರ ಕರ್ನಾಟಕ ಪ್ರಾಂತದಲ್ಲಿ, ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ, ಆಂಧ್ರ, ತೆಲಂಗಾಣಗಳಲ್ಲಿ, ಅಲ್ಲದೆ ತಮಿಳುನಾಡಿನಲ್ಲಿಯೂ ಕೂಡ ರೇಣುಕಾ ದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡುವಂತಹ ಒಂದು ಪದ್ಧತಿ ಇದೆ. ನಾನು ಈ ದಿವಸ ನಿಮ್ಮೊಂದಿಗೆ ರೇಣುಕಾ ದೇವಿಯ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಶಾಂಡಿಲ್ಯ ಪ್ರೋಕ್ತವಾದಂತಹ ಶಾಂಡಿಲ್ಯ ಮಹರ್ಷಿಗಳಿಗೆ ದೇವಿ ಗೋಚರಿಸಿದಂತಹ ಸಂದರ್ಭದಲ್ಲಿ ಅವರು ರಚಿಸಿರುವಂತಹ ಈ ರೇಣುಕಾ ದೇವಿ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಯಾರ ಮನೆಯ ಕುಲದೇವತೆಯಾಗಿ ರೇಣುಕಾ ದೇವಿ ಇದ್ದಾಳೆಯೋ ಅವರು ಮಾತ್ರ ಅಲ್ಲದೆ ಯಾರೆಲ್ಲ ರೇಣುಕಾ ದೇವಿಯ ಅನುಗ್ರಹವನ್ನು ಪಡೆಯಬೇಕು ಅನ್ನೋ ಒಂದು ಅಭಿಲಾಷೆ ಉಳ್ಳವರಾಗಿರ್ತಾರೋ ಅವರೆಲ್ಲರೂ ಅವಶ್ಯವಾಗಿ ಈ ಸ್ತೋತ್ರವನ್ನ ಪಾರಾಯಣ ಪಠಣೆ ಮಾಡಬಹುದು. ದಿನನಿತ್ಯ ಅಲ್ಲದೆ ಹೋದರೂ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ದಿವಸ ಮತ್ತು ವಿಶೇಷವಾಗಿ ಭಾರತ ಹುಣ್ಣಿಮೆ ದಿವಸದ ಈ ಸ್ತೋತ್ರವನ್ನು ಪಾರಾಯಣ ಮಾಡೋದರಿಂದ ರೇಣುಕಾ ದೇವಿಯ ಅನುಗ್ರಹ ನಮಗೆ ಪ್ರಾಪ್ತ ಆಗ್ತದೆ. ಜಮದಗ್ನಿ ಮಹರ್ಷಿಯ ಪತ್ನಿಯಾಗಿ ಈ ಭೂಲೋಕದಲ್ಲಿ ಅವತರಿಸಿದಂತಹ ರೇಣುಕಾ ದೇವಿಯು ಪರಶುರಾಮನ ತಾಯಿ ಆಗಿರ್ತಾಳೆ. ಪಾತಿವ್ರತ್ಯದ ಮಹತ್ವವನ್ನು ಸಾರುವುದಕ್ಕಾಗಿ ಆದಿಶಕ್ತಿ ಈ ರೂಪದಲ್ಲಿ ಅವತಾರ ಮಾಡಿದ್ದಳು ಅಂತ ನಂಬಿಕೆ ಇದೆ. ವಿಶೇಷವಾಗಿ ಆಕೆಯ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ನಾವು ಆಕೆಯ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನ ಪಾರಾಯಣ ಮಾಡೋಣ. ಅಷ್ಟೋತ್ತರ ಶತನಾಮ ಸ್ತೋತ್ರದ ಸಾಹಿತ್ಯವನ್ನ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿದ್ದೇನೆ, ಅಲ್ಲದೆ ನಮ್ಮ ಫೇಸ್ಬುಕ್ ಪೇಜ್ನಲ್ಲಿಯೂ ಸಹ ಹಂಚಿಕೊಂಡಿರ್ತೇನೆ. ಓಂ ಅಸ್ಯ ಶ್ರೀ ರೇಣುಕಾ ದೇವಿ ಅಷ್ಟೋತ್ತರ ಶತನಾಮೌಲಿ ಸ್ತೋತ್ರ ಮಹಾಮಂತ್ರಸ್ಯ ಶಾಂಡಿಲ್ಯ ಮಹರ್ಷಿ ಅನುಷ್ಠುಪ್ ಛಂದಃ ಶ್ರೀ ಜಗದಂಬಾ ರೇಣುಕಾ ದೇವತಾ. ಓಂ ಬೀಜಂ ನಮಃ ಶಕ್ತಿ. ಓಂ ಮಹಾದೇವೀತಿ ಕೀಲಕಂ. ಶ್ರೀ ಜಗದಂಬಾ ರೇಣುಕಾ ಪ್ರಸಾದ ಸಿದ್ಧರ್ಥೆ ಸರ್ವ ಪಾಪಕ್ಷಯದ್ವಾರ ಶ್ರೀ ಜಗದಂಬಾ ರೇಣುಕಾ ಪ್ರೀತ್ಯರ್ಥಂ ಸರ್ವ ಅಭಿಷ್ಟ ಫಲ ಪ್ರಾಪ್ತ್ಯರ್ಥಂ ಜಪೇ ವಿನಿಯೋಗಃ. ಅಥ ಧ್ಯಾನಂ. ಧ್ಯಾಯೇ ನಿತ್ಯಂ ಅಪೂರ್ವವೇಷ ಲಲಿತಂ ಕಂದರ್ಪಲಾವಣ್ಯದಾಂ ದೇವಿಂ ದೇವಗಣೈರುಪಾಸ್ಯ ಚರಣಂ ಕಾರುಣ್ಯರತ್ನಾಕರಾಂ ಲೀಲಾ ವಿಗ್ರಹಣಿಂ ವಿರಾಜಿತ ಭುಜಾಂ ಸಚ್ಚಂದ್ರಹಾಸಾದಿಭಿರ್ ಭಕ್ತಾನಂದ ವಿದಾಯಿನಿಂ ಪ್ರಮುದಿತಾಂ ನಿತ್ಯೋತ್ಸವಾಂ ರೇಣುಕಾಂ. ಓಂ ಜಗದಂಬಾ ಜಗದ್ವಂದ್ಯಾ ಮಹಾಶಕ್ತಿರ್ಮಹೇಶ್ವರಿ ಮಹಾದೇವಿ ಮಹಾಕಾಳಿ ಮಹಾಲಕ್ಷ್ಮೀ ಸರಸ್ವತಿ
ಮಹಾವೀರ ಮಹಾರಾತ್ರಿ ಕಾಲರಾತ್ರಿಶ್ಚ ಕಾಳಿಕಾ ಸಿದ್ಧವಿದ್ಯಾ ರಾಮಮಾತಾ ಶಿವ ಶಾಂತ ಋಷಿಪ್ರಿಯ ನಾರಾಯಣೀ ಜಗನ್ಮಾತಾ ಜಗದ್ಬೀಜಾ ಜಗತ್ಪ್ರಭಾ ಚಂದ್ರಿಕಾ ಚಂದ್ರಚೂಡಾ ಚ ಚಂದ್ರಾಯುಧಧರಾ ಶುಭ ಭ್ರಮರಾಂಬಾ ತಥಾನಂದ ರೇಣುಕಾ ಮೃತ್ಯುನಾಶಿನಿ ದುರ್ಗಮಾ ದುರ್ಲಭಾ ಗೌರಿ ದುರ್ಗಾ ಭರ್ಗ ಕುಟುಂಬಿನಿ ಕಾತ್ಯಾಯಿನಿ ಮಹಾಮಾತಾ ರುದ್ರಾಣಿ ಚಾಂಬಿಕಾ ಸತಿ ಕಲ್ಪವೃಕ್ಷಾ ಕಾಮಧೇನು ಚಿಂತಾಮಣಿ ರೂಪಧಾರಿಣಿ ಸಿದ್ಧಾಚಲವಾಸಿನಿ ಚ ಸಿದ್ಧವೃಂದಾ ಸುಶೋಭಿನಿ ಜ್ವಾಲಾಮುಖಿ ಜ್ವಲತ್ಕಾಂತ ಜ್ವಾಲಾಪ್ರಜ್ವಲರೂಪಿಣಿ ಅಜಾ ಪಿನಾಕಿನಿ ಭದ್ರಾ ವಿಜಯ ವಿಜಯೋತ್ಸವ ಕುಷ್ಠರೋಗಹರ ದೀಪ್ತ ದುಷ್ಟಾಸುರ ಗರ್ವಮರ್ಧಿನಿ ಸಿದ್ಧಿದಾ ಬುದ್ಧಿದಾ ಶುದ್ಧ ನಿತ್ಯ ನಿತ್ಯ ತಪಃಪ್ರಿಯ ನಿರಾಧಾರ ನಿರಾಕಾರ ನಿರ್ಮಾಯ ಚ ಶುಭಪ್ರದ ಅಪರ್ಣಾ ಚ ಅನ್ನಪೂರ್ಣಾ ಚ ಪೂರ್ಣಚಂದ್ರ ನಿಭಾನನ ಕೃಪಾಕರ ಖಡ್ಗಹಸ್ತ ಛಿನ್ನಹಸ್ತ ಚಿದಂಬರ ಚಾಮುಂಡಿ ಚಂಡಿಕಾನಂತ ರತ್ನಾಭರಣಭೂಷಿತ ವಿಶಾಲಾಕ್ಷಿ ಚ ಕಾಮಾಕ್ಷಿ ಮೀನಾಕ್ಷಿ ಮೋಕ್ಷದಾಯಿನಿ ಸಾವಿತ್ರಿ ಚೈವ ಸೌಮಿತ್ರಿ ಸುಧಾ ಸದ್ಭಕ್ತರಕ್ಷಿಣಿ ಶಾಂತಿಶ್ಚ ಶಾಂತ್ಯಾತೀತ ಚ ಶಾಂತಾತೀತ ತಥಾ ಜಮದಗ್ನಿ ತಮೋಹಂತ್ರಿ ಧರ್ಮಾರ್ಥ ಕಾಮಮೋಕ್ಷದ ಕಾಮದ ಕಾಮಜನನಿ ಮಾತೃಕಾ ಸೂರ್ಯಕಾಂತಿನಿ ಮಂತ್ರಸಿದ್ಧಿರ್ಮಹಾತೇಜ ಮಾತೃಮಂಡಲವಲ್ಲಭ ಲೋಕಪ್ರಿಯ ರೇಣುತನಯ ಭವಾನಿ ರೌದ್ರರೂಪಿಣಿ. ಈ ರೀತಿ ನಾವು ಜಗದಂಬೆಯ ಸ್ತೋತ್ರವನ್ನು ಪಾರಾಯಣ ಮಾಡೋದರ ಮೂಲಕ ರೇಣುಕಾದೇವಿಯ ಅನುಗ್ರಹಕ್ಕೆ ಪ್ರಾಪ್ತರಾಗೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಶ್ರೀಮಾತ್ರೇ ನಮಃ.